ಎಲ್ಲರಿಗೂ ಕೂಡ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ ಅಂದರೆ 9ನೇ ತರಗತಿಯ ತ್ರಿಭುಜಗಳಲ್ಲಿ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದ ಹಾಗೆ ಕೋನ ಬಾಹು ಕೋನ ಸರ್ವಸಮ್ಮತಿಯ ನಿಯಮದ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಕೋನ ಬಾಹು ಕೋನ ಸರ್ವಸಮ್ಮತಿಯ ನಿಯಮ ಏನಂತಂದರೆ, ಯಾವುದಾದ್ರೂ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಎರಡು ಕೋನಗಳು ಮತ್ತು ಅವುಗಳನ್ನು ಒಳಗೊಂಡಿರ್ತಕ್ಕಂಥ ಬಾಹು ಮತ್ತೊಂದು ತ್ರಿಭುಜದ ಅನುರೂಪವಾಗಿರ್ತಕ್ಕಂಥ ಎರಡು ಕೋನಗಳು ಮತ್ತು ಅವುಗಳನ್ನು ಒಳಗೊಂಡ ಬಾವಿಗೆ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಸರ್ವಸಮವಾಗಿರುತ್ತೆ. ಸೊ ಇದನ್ನು ಕೋನ ಬಾಹು ಕೋನ ಸರ್ವಸಮ್ಮತಿಯ ಸಿದ್ಧಾಂತ, ಸರ್ವಸಮ್ಮತಿಯ ನಿಯಮ ಅಂತ ಕರೀತೀವಿ. ಸೊ ನಾವು ಈಗ ಆಲ್ರೆಡಿ ಬಾಹು ಕೋನ ಬಾಹು ಸರ್ವಸಮ್ಮತಿಯ ನಿಯಮ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಕೋನ ಬಾಹು ಕೋನ ಸರ್ವಸಮ್ಮತಿಯ ನಿಯಮ ತಿಳ್ಕೊಂಡಿದ್ದೀವಿ. ಹಾಗಾದರೆ ಕೋನ 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 ಸರ್ವಸಮ್ಮತಿಯ ನಿಯಮ ಅನ್ನೋದು ಅಂದರೆ ಇಲ್ಲ ಅಂತ ನೋಡಿ. ಸೊ ಇಲ್ಲಿ ಈ ತ್ರಿಭುಜ ನೋಡಿ, ಇದರಲ್ಲಿ ಒಂದು 90 ಡಿಗ್ರಿ ಇದೆ, ಇನ್ನೊಂದು 50 ಡಿಗ್ರಿ ಇದೆ, ಇನ್ನೊಂದು 60 ಡಿಗ್ರಿ ಇದೆ. ಸೊ ಇದು ಅದಕ್ಕೆ ಸ್ವಲ್ಪ ದೊಡ್ಡ ತ್ರಿಭುಜ ಇದೆ. ಒಂದು 50 ಇದೆ, ಸೇಮ್ ಅನುರೂಪ ಬಾಹು 50 ಇದೆ, 90 ಇದೆ, 40 ಇದೆ. ನೆಕ್ಸ್ಟ್ ಅದಕ್ಕಿಂತ ದೊಡ್ಡದಿದೆ, 90 ಇದೆ, 50 ಇದೆ, 40 ಇದೆ. ಸೊ ಈ ಮೂರು ತ್ರಿಭುಜಗಳನ್ನ ಸರ್ವಸಮ ಆಗಲಿಕ್ಕಾಗುತ್ತಾ? ಆಗಲಿಕ್ಕಾಗಲ್ಲ. ಸೊ ಈ ಮೂರು ಕೂಡ ಅವುಗಳ ಗಾತ್ರದಲ್ಲಿ ಬೇರೆ ಬೇರೆ ಕೋನ ಒಂದೇ ಇದ್ದರೂ ಕೂಡ ಅದರಿಂದ ನಮಗೆ ಯಾವುದೇ ಎರಡು ತ್ರಿಭುಜಗಳಲ್ಲಿ ಕೋನಗಳು ಸಮನಾಗಿದ್ದರೆ ಅವುಗಳನ್ನು ನಾವು ಸರ್ವಸಮ ತ್ರಿಭುಜಗಳು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈಗ ಕೋನ ಬಾಹು ಕೋನ ಸರ್ವಸಮ್ಮತಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಮಸ್ಯೆಗಳನ್ನು ತಿಳ್ಕೊಳ್ಳೋಣ. ಎ ಬಿ ರೇಖಾಖಂಡವು ಸಿ ಡಿ ರೇಖಾಖಂಡಕ್ಕೆ ಸಮಾಂತರವಾಗಿದೆ. ಎಡಿಯ ಮಧ್ಯಬಿಂದು ಓ ಆಗಿದೆ. ಸೊ ಇದರಲ್ಲಿ ಫಸ್ಟ್ ಒನ್ ತ್ರಿಭುಜ ಎ ಒ ಬಿ ಸರ್ವಸಮ ತ್ರಿಭುಜ ಡಿ ಒ ಸಿ. ಸೆಕೆಂಡ್ ಎ ಬಿ ಬಿ ಸಿಯ ಮಧ್ಯಬಿಂದುವು ಸಹ ಓ ಎಂದು ಸಾಧಿಸಿ. ಬಿ ಸಿಯ ಮಧ್ಯಬಿಂದುವು ಸಹ ಓ ಎಂದು ಸಾಧಿಸಿ. ಸೊ ಅದಕ್ಕೆ ಸಂಬಂಧಪಟ್ಟ ಚಿತ್ರ ಈ ಥರ ಇದೆ. ಎ ಬಿ ರೇಖಾಖಂಡ ಸಿ ಡಿ ರೇಖಾಖಂಡಕ್ಕೆ ಸಮಾಂತರ ಇದೆ. ಎ ಬಿ ಓ ಸಿ. ಸೊ ಇವೆರಡು ಬಾಹುಗಳು ಕೂಡ ಪರಸ್ಪರ ಸಮಾನ. ಆಯ್ತಾ? ನೋಡಿ, ಎ ಬಿ ರೇಖಾಖಂಡ ಸಿ ಡಿ ರೇಖಾಖಂಡಕ್ಕೆ ಸಮಾಂತರ ಇದೆ. ಎ ಡಿಯ ಮಧ್ಯಬಿಂದು ಓ ಆಗಿದೆ. ನಾವು ಎ ಒ ಬಿ ಮತ್ತು ಡಿ ಒ ಸಿ ಸರ್ವಸಮ ಅಂತ ಸಾಧಿಸಬೇಕು. ಸೊ ಯಾವುದೇ ಎರಡು ತ್ರಿಭುಜಗಳನ್ನು ನಾವು ಸರ್ವಸಮ ಅಂತ ಸಾಧಿಸಬೇಕಾದ್ರೆ ಮೊದಲು ಆ ಎರಡು ತ್ರಿಭುಜಗಳನ್ನ ತಗೊಂಡು ಅವುಗಳಲ್ಲಿ ಯಾವ್ಯಾವುದು ಅನುರೂಪ ಬಾಹುಗಳು ಮತ್ತು ಅನುರೂಪ ಕೋನಗಳು ಸಮ ಇದ್ದಾವೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಸೊ ಸೊಲ್ಯೂಷನ್ ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಡಿ ಒ ಸಿಗಳಲ್ಲಿ, ಇವೆರಡು ತ್ರಿಭುಜಗಳು ಎ ಒ ಬಿ ಮತ್ತು ಡಿ ಒ ಸಿಗಳಲ್ಲಿ ಸೊ ಯಾವ್ಯಾವ ಬಾಹುಗಳು ಅಥವಾ ಕೋನಗಳು ಸಮ ಇದ್ದಾವೆ ಅಂತ ನೋಡೋಣ. ಸೊ ಅವರೇ ಕೊಟ್ಬಿಟ್ಟಿದ್ದಾರೆ, ಏನೋ ಎ ಡಿಯ ಮಧ್ಯಬಿಂದು ಓ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಎ ಡಿ ಮಧ್ಯಬಿಂದು ಓ ಆಗಿತ್ತು ಅಂತ ಹೇಳಿದರೆ ಎ ಒ ಇಸ್ ಈಕ್ವಲ್ ಟು ಓ ಡಿ ಆಗಿದೆ. ಎ ಒ ಇಸ್ ಈಕ್ವಲ್ ಟು ಓ ಡಿ. ಯಾಕೆಂದರೆ ಅವರೇ ದತ್ತಾಂಶದಲ್ಲಿ ಕೊಟ್ಟಿದ್ದಾರೆ, ಓ ಎ ಡಿನ ಮಧ್ಯಬಿಂದು ಅಂತ ಕೊಟ್ಟಿದ್ದಾರೆ.
ನೆಕ್ಸ್ಟು ಇನ್ನೆರಡು ಬಾಹುಗಳು ಅಥವಾ ಇನ್ಯಾವ ಕೋನಗಳು ಸಮ ಇದ್ದಾವೆ ನೋಡಿ. ಇವೆರಡು ಕೋನಗಳಿಂದ ಇಂಥ ಕೋನಗಳು ಅಂತ ಕರಿತೀವಿ ನಾವು ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ಶೃಂಗಬಿಂದುವಿಗೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳು. ಸೊ ಈ ಎರಡು ಕೋನಗಳು ಪರಸ್ಪರ ಏನಾಗಿರ್ತವೆ ಸಮ ಇರ್ತವೆ, ಹೌದಾ? ಶೃಂಗಾಭಿಮುಖ ಕೋನ ಅಂದರೆ ಏನು ಅಂತ ಗೊತ್ತಿದೆ ನಿಮಗೆ. ಯಾವುದೇ ಒಂದು ಸರಳ ರೇಖೆಯನ್ನು ಇನ್ನೊಂದು ಸರಳ ರೇಖೆ ಛೇದಿಸಿದಾಗ ಶೃಂಗಬಿಂದುವಿಗೆ ಅಭಿಮುಖವಾಗಿ ಉಂಟಾಗಿರ್ತಕ್ಕಂಥ ಕೋನಗಳನ್ನು ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ಸೊ ಎರಡೂ ಕೋನಗಳು ಈಕ್ವಲ್ ಇದ್ದಾವೆ. ಅಂದರೆ AOB ಕೋನ ಇಸ್ ಈಕ್ವಲ್ ಟು ಕೋನ COD. ಸೊ ಇದಕ್ಕೆ ಕಾರಣ ಏನು? ಶೃಂಗಾಭಿಮುಖ ಕೋನಗಳು. ಈಗ ನಮಗೆ ಒಂದು ಜೊತೆ ಬಾಹು ಸಮಾನ ಬಂದಾಯಿತು. ನೆಕ್ಸ್ಟು ಇನ್ನೊಂದು ಜೊತೆ ಕೋನಗಳು ಸಮ ಇರೋದ್ರಿಂದ ಮತ್ತೆ ಯಾವೆರಡು ಕೋನಗಳನ್ನು ಸಮ ಅಂತ ಹೇಳ್ಬೋದು ನೋಡಿ. AB ರೇಖೆ CD ರೇಖೆಗೆ ಸಮಾಂತರ ಇದೆ, ಹೌದಾ? ಸೊ AB ರೇಖೆಗೆ CD ರೇಖೆ ಸಮಾಂತರ ಇರೋದ್ರಿಂದ AD ಛೇದಕ ರೇಖೆ ಆದಾಗ ಸೊ ಈ ಎರಡು ಕೋನಗಳನ್ನು ನಾವು ಪರ್ಯಾಯ ಕೋನಗಳು ಅಂತ ಕರಿತೀವಿ. ನೋಡಿ, ಇವೆರಡು ಕೋನಗಳು ಈಕ್ವಲ್ ಇರುತ್ತೆ, ಆಯ್ತಲ್ಲ? ಯಾಕೆ ಪರ್ಯಾಯ ಕೋನಗಳು ಯಾಕೆ ಸಮ ಇರ್ತವೆ? ಇವೆರಡು ರೇಖೆಗಳ ಸಮಾಂತರ ಇರೋದ್ರಿಂದ. ಸೊ ಅದರಿಂದ CDO ಕೋನ CDO ಇಸ್ ಈಕ್ವಲ್ ಟು OAB. ಯಾಕೆಂದರೆ ಪರ್ಯಾಯ ಕೋನಗಳು. ಸೊ ಯಾಕೆ ಉಂಟಾಗಿರೋ ಪರ್ಯಾಯ ಕೋನಗಳು ಅಂತ ಹೇಳಿದ್ರೆ ABCDಗೆ ಸಮಾಂತರ ಇರೋದ್ರಿಂದ. ABCDಗೆ ಸಮಾಂತರ ಇದೆ ಮತ್ತು AD ರೇಖೆ ಛೇದಕ ರೇಖೆ ಆಗಿರೋದ್ರಿಂದ ಆಗ ಉಂಟಾಗಿರ್ತಕ್ಕಂಥ ಪರ್ಯಾಯ ಕೋನಗಳು ಸಮನಾಗಿರ್ತವೆ. ನೋಡಿ, ಈಗ ನಮಗೆ ಮೂರು ಅಂಶಗಳು ಸಮಾನಂಗಾಯಿತು, ಹೌದಾ? ಎರಡು ಕೋನ ಒಂದು ಬಾಹು. ಸೊ ಯಾವುದಾದ್ರೂ ಎರಡು ತ್ರಿಭುಜಗಳಲ್ಲಿ ಎರಡು ಕೋನ ಅವುಗಳನ್ನು ಒಳಗೊಂಡಿರ್ತಕ್ಕಂಥ ಬಾಹು ಸಮನಾಗಿದ್ದರೆ ಕೋನ ಬಾಹು ಕೋನ ಸರ್ವಸಮತೆಯ ನಿಯಮದ ಪ್ರಕಾರ ಈ ಎರಡು ತ್ರಿಭುಜಗಳು ಏನಾಗಿರಬೇಕು? ಸರ್ವಸಮನಾಗಿರಬೇಕು. ಅದರಿಂದ ನಾವೇನಂತ ಹೇಳ್ಬೋದು? ತ್ರಿಭುಜ AOB ಸರ್ವಸಮ ತ್ರಿಭುಜ DOC ಅಂತ ಹೇಳ್ಬೋದು, ಆಯ್ತಲ್ಲ? ಸೊ ಈಗ ಇದರ ಮೊದಲ ಭಾಗ ಆಯಿತು, ನಮಗೆ ಫಸ್ಟ್ ಪಾರ್ಟ್ ಆಯಿತು, ಅದು AOB ಸರ್ವಸಮ DOC. ಈಗ ಎರಡನೇದು ಏನು ಪ್ರೂವ್ ಮಾಡಬೇಕು ನಾವು? BCಯು ಸಹ BCಯ ಮಧ್ಯಬಿಂದುವು ಸಹ O ಅಂತ ಸಾಧಿಸಬೇಕು, ಹೌದಾ? BCಯ ಮಧ್ಯಬಿಂದು O ಅಂತ ಹೇಳಿದ್ರೆ ಏನಂತ ಸಾಧಿಸಬೇಕು? CO ಇಸ್ ಈಕ್ವಲ್ ಟು OB ಅಂತ ಸಾಧಿಸಬೇಕು, ಆಯ್ತಾ? ಸೊ ಇವೆರಡು ಸರ್ವಸಮ ಆಗಿತ್ತು ಅಂತ ಹೇಳಿದ್ರೆ ಆಟೋಮೆಟಿಕಲಿ ಎರಡು ತ್ರಿಭುಜದ ಉಳಿದಿರ್ತಕ್ಕಂಥ ಅನುರೂಪ ಬಾಹುಗಳು ಮತ್ತು ಕೋನಗಳು ಕೂಡ ಸಮ ಆಗಿರಲೇಬೇಕು. ಅದರಿಂದ OC ಯಾವುದಕ್ಕೆ ಈಕ್ವಲ್ ಆಗಿರಬೇಕು? OBಗೆ ಸಮ ಇರಬೇಕು. ಸೊ OC ಇಸ್ ಈಕ್ವಲ್ ಟು OB. ಹೇಗಿದ್ದೀವಿ? ಸೊ ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು ಸ3 ಆಬ ಅಂತ ಬರ್ತೀವಿ. ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು ಅವು ಈಕ್ವಲ್ ಇರಲೇಬೇಕು, ಇವೆರಡು ಸರ್ವಸಮ ಇದ್ದಾಗ. ಸೊ OC ಇಸ್ ಈಕ್ವಲ್ ಟು OB ಆಗಿದ್ರೆ BC ಮಧ್ಯಬಿಂದು ಏನಾಗಿರುತ್ತೆ? O ಆಗಿರುತ್ತೆ. BCಯ ಮಧ್ಯಬಿಂದು O ಆಗಿದೆ, ಆಯ್ತಲ್ಲ? ಸೊ ಈ ರೀತಿ ನಾವು ಯಾವುದೇ ಒಂದು ಸಮಸ್ಯೆಯನ್ನು ಕೊಟ್ಟಾಗ ಈ ಸರ್ವಸಮತೆಯ ನಿಯಮಗಳನ್ನು ಬಳಸ್ಕೊಂಡ್ಬಿಟ್ಟು ನಾವು ಆ ಸಮಸ್ಯೆಗಳನ್ನು ಬಿಡಿಸ್ಬೋದು ಅಂತ. ಸೊ ಅದೇ ರೀತಿ ಮುಂದಿನ ಒಂದು ಸಮಸ್ಯೆಯನ್ನು ನೋಡೋಣ. ಚತುರ್ಭುಜ ABCDಯಲ್ಲಿ AC is equal to AD. ಮತ್ತು ABಯು ಪುನಃ A ಯನ್ನು ಅರ್ಧಿಸುತ್ತದೆ. ತ್ರಿಭುಜ ABC ಸರ್ವಸಮ ತ್ರಿಭುಜ ABD ಎಂದು ತೋರಿಸಿ BC ಮತ್ತು BDಗಳಿಗೆ ಸಂಬಂಧಿಸಿದಂತೆ
ಸಂಬಂಧಿಸಿದಂತೆ ನೀವೇನು ಹೇಳಿರಿ? BC ಮತ್ತು BDಗಳಿಗೆ ಸಂಬಂಧಿಸಿದಂತೆ ನೀವೇನು ಹೇಳಿರಿ? ಸೊ ಚಿತ್ರ ಈ ಥರ ಇದೆ. ABCD ನೋಡಿ, ಚತುರ್ಭುಜ ABCD ನಲ್ಲಿ ನಮಗೆ AC AD ಈಕ್ವಲ್ ಆಗಿದೆ. AB ರೇಖೆ ಕೋನ A ಅನ್ನು ಅರ್ಧಿಸ್ತಾ ಇದೆ. ಅರ್ಧಿಸೋದು ಅಂತ ಹೇಳಿದ್ರೆ ವಿಭಾಗಿಸ್ತಾ ಇದೆ ಆ ಕೋನವನ್ನು. ನಾವು ತ್ರಿಭುಜ ABC ಸರ್ವಸಮ ತ್ರಿಭುಜ ABD ಅಂತ ತೋರಿಸ್ಬೇಕು. ಆಯ್ತಾ? ಸೊ ಯಾವ ಎರಡು ತ್ರಿಭುಜಗಳನ್ನು ನಾವು ಸರ್ವಸಮ ಅಂತ ತೋರಿಸ್ಬೇಕೋ ಆ ಎರಡು ತ್ರಿಭುಜಗಳನ್ನು ನಾವು ತಗೊಂಡು ಅವುಗಳ ಅನುರೂಪ ಭಾವಗಳು ಮತ್ತು ಅನುರೂಪ ಕೋನಗಳನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಸೊ ಈಗ ಎರಡು ತ್ರಿಭುಜ ತಗೊಳ್ಳಿ. ತ್ರಿಭುಜ ABC ಮತ್ತು ತ್ರಿಭುಜ ABDಗಳಲ್ಲಿ ಎರಡು ತ್ರಿಭುಜಗಳು. ಸೊ ಮೊದಲು ಈಗ ದತ್ತಾಂಶದಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ತಗೊಳ್ಳಿ. ಸೊ ಒಂದು ತ್ರಿಭುಜ ಈ ಥರ ಇದೆ ನೋಡಿ, ಹೌದಾ? ಇನ್ನೊಂದು ತ್ರಿಭುಜ ಯಾವ ಥರ ಇದೆ? ಈ ಥರ ಇದೆ. ಸೊ ಇದು ACB, ಇದು ADB. ಸೊ ಇದರಲ್ಲಿ AC AD ಸಮ ಇದೆ. AC ಬಾವು AD ಬಾವಿಗೆ ಸಮ ಇದೆ. ಸೊ AC is equal to AD. ಇದನ್ನು ಯಾವ ಥರ ಹೇಳಿದೆ ನಾನು? ಬಿಕಾಸ್ ದತ್ತಾಂಶದಿಂದ ಅದು ಕೊಟ್ಟಿದ್ದಾರೆ. ನಂತರ ಏನು ಹೇಳಿದೆ ನೋಡಿ, AB ಎಯನ್ನು ಅರ್ಧಿಸುತ್ತದೆ. ಅರ್ಧಿಸೋದು ವಿಭಾಗಿಸೋದು. ನೋಡಿ, AB ರೇಖೆ A ಕೋನವನ್ನು ಎರಡು ಸಮಕೋನಗಳನ್ನಾಗಿ ವಿಭಾಗಿಸುತ್ತೆ ಅಂತ. ಹಾಗಾದರೆ CAB ಕೋನ ಇಸ್ ಈಕ್ವಲ್ ಟು DAB ಕೋನ ಆಗುತ್ತೆ. CAB ಇಸ್ ಈಕ್ವಲ್ ಟು DAB ಬಿಕಾಸ್ ಕೋನ A ಅನ್ನು ABಯು ಅರ್ಧಿಸುತ್ತದೆ. ಹೌದಾ? ಅದರಿಂದ CAB ಇಸ್ ಈಕ್ವಲ್ ಟು ಏನಾಗುತ್ತೆ? DAB ಆಗುತ್ತೆ. ಸೊ ಒಂದು ಕೋನ, ಇವೆರಡು ಕೋನಗಳು ಸಮ ಅಂದಾಗ ಆಯಿತು. ನೋಡಿ, ಇವೆರಡು ಭಾಗಗಳು ಸಮ ಇದ್ದಾವೆ ಮತ್ತು ಎರಡು ಕೋನಗಳು ಸಮ ಇದ್ದಾವೆ. ಮತ್ತೆ ಏನು ಹೇಳ್ಬೋದು? ಎರಡು ಚಿತ್ರಗಳು ನೋಡಿದರೆ ಮತ್ತೆ ಯಾವ ಬಾಹು ಸಮ ಇದೆ ಅಥವಾ ಕೋನ ಸಮ ಇದೆ? ಎಸ್ ನೋಡಿ, ಒಂದು ಉಭಯ ಸಾಮಾನ್ಯ ಕೋನ ಬಾಹು ಇದೆ. ಯಾವುದು ಉಭಯ ಸಾಮಾನ್ಯ ಬಾಹು? AB ಬಾಹು. AB ಬಾಹು ACB ತ್ರಿಭುಜಕ್ಕೂ ಅದೇ ಇದೆ, ABD ತ್ರಿಭುಜಕ್ಕೂ ಅದೇ ಇದೆ. ಸೊ ಎರಡಕ್ಕೂ ಒಂದೇ ಬಾಹು ಇದೆ. ಸೊ AB ಇಸ್ ಈಕ್ವಲ್ ಟು AD, ಉಭಯ ಸಾಮಾನ್ಯ ಬಾಹು. ಇದು ಉಭಯ ಸಾಮಾನ್ಯ. ನೋಡಿ, ನಮಗೆ ಈಗ ಮೂರು ಅಂಶಗಳು ಸಮ ಆಗಿದೆ. ಹೌದಾ? ಎರಡು ಬಾಹು ಒಂದು ಕೋನ, ಎರಡು ಜೊತೆ ಬಾಹುಗಳು ಒಂದು ಕೋನ ಸಮ ಇತ್ತು ಅಂತ ಹೇಳಿದ್ರೆ ಅದನ್ನು ಬಾಕೋಬಾ ಸಿದ್ಧಾಂತದ ಪ್ರಕಾರ ಅವುಗಳನ್ನ ನಾವೇನಂತ ಹೇಳ್ಬೋದು? ಸರ್ವಸಮ ತ್ರಿಭುಜಗಳು ಅಂತ ಹೇಳ್ಬೋದು. ಸೊ therefore ತ್ರಿಭುಜ ABC ಸರ್ವಸಮ ತ್ರಿಭುಜ ABD ಯಾವ ಸಿದ್ಧಾಂತ? ಬಾಕೋಬಾ ಸಿದ್ಧಾಂತ. ಆಯಿತಾ? ಸೊ ಇದನ್ನು ನಾವು ಪ್ರೂವ್ ಮಾಡಿದ್ವಿ. ABC ಇಸ್ ಈಕ್ವಲ್ ಟು ABD ಅಂತ ಸಾಧಿಸಿದ್ವಿ. ಈಗ BC ಮತ್ತು BDಗೆ ಸಂಬಂಧಪಟ್ಟ ಹಾಗೆ ನೀವೇನು ಹೇಳ್ತೀವಿ ಅಂತ ಹೇಳಿದ್ರೆ, BC ಮತ್ತು BD ಅನುರೂಪ ಭಾವಗಳು. ಹೌದಾ? ಸೊ ಸರ್ವಸಮ ತ್ರಿಭುಜಗಳು ಇವೆರಡು ಸರ್ವಸಮ ತ್ರಿಭುಜ ಆಗಿರುತ್ತೆ. ಸರ್ವಸಮ ತ್ರಿಭುಜಗಳ ಅನುರೂಪ ಭಾವಗಳು ಏನಾಗಿರ್ತವೆ? ಆಟೋಮೆಟಿಕಲಿ ಸಮ ಇರ್ತವೆ. ಸೊ therefore BC ಇಸ್ ಈಕ್ವಲ್ ಟು BD. BCಗೆ BD ಸಮ ಇದೆ. ಯಾಕೆ ಸಮ ಇದೆ ಅಂತ ಹೇಳಿದ್ರೆ ಸರ್ವಸಮ ತ್ರಿಭುಜಗಳ ಅನುರೂಪ ಭಾವಗಳು. ಸರ್ವಸಮ ತ್ರಿಭುಜಗಳ ಅನುರೂಪ ಭಾವಗಳಾಗಿದ್ದರಿಂದ ಆಟೋಮೆಟಿಕಲಿ ಇವೆರಡೂ ಏನಾಗಿರಬೇಕು? ಸಮ ಇರಲೇಬೇಕಾಗುತ್ತದೆ. ಸೊ ಇದು ಬಾಹು, ಕೋನ ಬಾಹು ಮತ್ತು ಕೋಬಾಹು ನೀರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಮಸ್ಯೆಗಳು. ಇನ್ನೂ ಕೆಲವು ಸಮಸ್ಯೆಗಳು ನಿಮಗೆ
ಅಭ್ಯಾಸ 5.1 ಅಂತದೆ. ಸೊ ಆ ಲೆಕ್ಕಗಳನ್ನು ನೀವು ಮನೆಯಲ್ಲಿ ಅಭ್ಯಾಸ ಮಾಡಿ. ಈಗ ನಾವು ತ್ರಿಭುಜದ ಕೆಲವೊಂದು ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ವಿ. ನಿಮಗೆ ಸಮದ್ವಿಭಾವ ತ್ರಿಭುಜ ಅಂದರೆ ಏನು ಅಂತ ಹೇಳಿದ್ರೆ 8ನೇ ಕ್ಲಾಸಲ್ಲಿ ನೀವು ಕಲ್ತಿದ್ದೀವಿ. ಸಮದ್ವಿಭಾವ ತ್ರಿಭುಜ ಅಂತ ಹೇಳಿದ್ರೆ ತ್ರಿಭುಜದ ಯಾವುದಾದ್ರೂ ಎರಡು ಭಾವಗಳು ಸಮ ಇದ್ದರೆ ಅದನ್ನು ಸಮದ್ವಿಭಾವ ತ್ರಿಭುಜ ಅಂತ ಕರೀತೀವಿ. ಸೊ ಇವಾಗ ಇದೊಂದು ಸಮದ್ವಿಭಾವ ತ್ರಿಭುಜ ಇದೆ. ಸೊ ಇದರಲ್ಲಿ ಬಿ ಸಿ ಬಾಹು 5 ಸೆಂಟಿಮೀಟರ್ ಇದೆ, ಎ ಬಿ 3.5 ಇದೆ, ಎ ಸಿ 3.5 ಇದೆ. ಈಗ ನಾನು ಬಿ ಕೋನ ಮತ್ತು ಸಿ ಕೋನಗಳನ್ನು ಅಳತೆ ಮಾಡ್ತೀನಿ. ನೋಡಿ, ಬಿ ಕೋನವನ್ನು ಅಳತೆ ಮಾಡಿದಾಗ ಬಿ ಕೋನ ಕೂಡ 50 ಡಿಗ್ರಿ ಇದೆ. ಸೊ ನೆಕ್ಸ್ಟು ಸಿ ಕೋನವನ್ನು ಅಳತೆ ಮಾಡ್ತೀನಿ. ಸಿ ಕೋನ ಕೂಡ ಎಷ್ಟು ಡಿಗ್ರಿ ಇದೆ ಅಂತ ಹೇಳಿದ್ರೆ 50 ಡಿಗ್ರಿ ಇದೆ. ಸೊ ಹಾಗಾಗಿ ನಾವು ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ಈ ಸಮಬಾಹುಗಳಿಗೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಸಮವಾಗಿರ್ತವೆ ಅಂತ ಹೇಳ್ಬೋದು. ನೋಡಿ, ಇವೆರಡು ಬಾಹುಗಳು ಸಮ ಇದೆ. ಈ ಬಾಹುವಿಗೆ ಎ ಬಿ ಬಾಹುವಿಗೆ ಅಭಿಮುಖವಾಗಿರ್ತಕ್ಕಂಥ ಸಿ ಕೋನ ಮತ್ತು ಎ ಸಿ ಬಾಹುವಿಗೆ ಅಭಿಮುಖವಾಗಿರ್ತಕ್ಕಂಥ ಬಿ ಕೋನ ಇವೆರಡೂ ಪರಸ್ಪರ ಸಮವಾಗಿದೆ. ಅದರಿಂದ ನಾವೇನಂತ ಹೇಳ್ಬೋದು, ಸಮಬಾಹುಗಳಿಗೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಸಮನಾಗಿದ್ದಾವೆ ಅಂತ ಹೇಳ್ಬೋದು. ಸೊ ನೀವು ಕೂಡ ಇದನ್ನು ಚಟುವಟಿಕೆ ಮಾಡ್ಬೋದು. ಬೇರೆ ಬೇರೆ ಅಳತೆಯ ಸಮದ್ವಿಭಾವ ತ್ರಿಭುಜವನ್ನು ರಚಿಸಿ ಅದರಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳನ್ನು ಅಳೆದು ನೀವು ಅದನ್ನು ಪರಿಶೀಲನೆ ಮಾಡ್ಬೋದು. ಸೊ ಇದನ್ನೇ ನಾವು ಒಂದು ಪ್ರಮೇಯದ ಮುಖಾಂತರ ಇದನ್ನು ನಿರೂಪಿಸ್ತೀವಿ. ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರುತ್ತವೆ ಅನ್ನೋ ಒಂದು ಪ್ರಮೇಯವನ್ನು ಸಾಧಿಸೋಣ ಮಕ್ಕಳಿದ್ದಾರೆ. ಅದರ ಪ್ರಮೇಯದ ಹೇಳಿಕೆ ಈ ಥರ ಇದೆ. ಒಂದು ಸಮದ್ವಿಭಾವ ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರುತ್ತವೆ. ಸೊ ಈ ಒಂದು ಪ್ರಮೇಯವನ್ನು ನಾವು ಸಾಧಿಸಬೇಕು. ಸೊ ಅದಕ್ಕೆ ಪ್ರಮೇಯವನ್ನು ಸಾಧಿಸ್ತಕ್ಕಂಥ ಹಂತಗಳು ನಿಮಗೆ ಗೊತ್ತಿದ್ದಾವೆ. ಸೊ ಪ್ರಮೇಯವನ್ನು ಸಾಧಿಸಬೇಕಾದ್ರೆ ಮೊದಲು ಏನು ಮಾಡ್ತೀವಿ, ನಾವು ಏರಿಕೆಗೆ ಅನುಗುಣವಾಗಿ ನಕ್ಷೆ ಬಿಡಿಸಬೇಕು. ನೆಕ್ಸ್ಟ್ ನಕ್ಷೆಯಲ್ಲಿರ್ತಕ್ಕಂಥ ಅಂಶಗಳನ್ನು ಸಾಂಕೇತಿಕವಾಗಿ ದತ್ತಾಂಶದ ಮುಖಾಂತರ ಪ್ರತಿನಿಧಿಸಬೇಕು. ಆಮೇಲೆ ಸಾಧನೆಯ ಬರೀಬೇಕು. ಆಮೇಲೆ ರಚನೆಯನ್ನು ಮಾಡಬೇಕು. ಆಮೇಲೆ ಸಾಧನೆಯನ್ನು ಮಾಡಬೇಕು. ಇವು ಪ್ರಮೇಯವನ್ನು ಸಾಧಿಸ್ತಕ್ಕಂಥ ಹಂತಗಳು. ಸೊ ಈಗ ಈ ಒಂದು ಪ್ರಮೇಯದಲ್ಲಿ ಮೊದಲು ಹೇಳಿಕೆಯನ್ನು ಇನ್ನೊಂದ್ಸರಿ ಓದ್ಕೊಳ್ಳಿ. ಒಂದು ಸಮದ್ವಿಭಾವ ತ್ರಿಭುಜದಲ್ಲಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಯಾವ ಚಿತ್ರ ಬರ್ಕೊಳ್ತೀನಿ, ಒಂದು ಸಮದ್ವಿಭಾವ ತ್ರಿಭುಜದ ಚಿತ್ರ ಬರ್ಕೊಳ್ತೀನಿ. ಹೌದಾ? ಸೊ ಇದು ಸಮದ್ವಿಭಾವ ತ್ರಿಭುಜ ಎ ಬಿ ಸಿ. ನಾನು ಎ ಬಿ ಸಿ ಅಂತ ಕರೀತಾರೆ. ಆಯ್ತಾ? ಸೊ ಈಗ ಎ ಬಿ ಸಿ ಸಮದ್ವಿಭಾವ ತ್ರಿಭುಜದಲ್ಲಿ ಯಾವ್ಯಾವ ಸಮಬಾಹುಗಳಿದ್ದಾವೆ? ಎ ಬಿ ಮತ್ತು ಎ ಸಿ ಇವೆರಡು ಬಾಹುಗಳು ಪರಸ್ಪರ ಸಮ ಇದ್ದಾವೆ. ಸೊ ಈಗ ನಕ್ಷೆ ಆದಮೇಲೆ ಮೊದಲನೇ ಸ್ಟೆಪ್ ಯಾವುದು? ದತ್ತಾಂಶ. ಸೊ ದತ್ತಾಂಶದಲ್ಲಿ ಏನು ಮಾಡ್ತೀವಿ ನಾವು? ಈ ನಕ್ಷೆಯಲ್ಲಿರ್ತಕ್ಕಂಥ ಅಂಶಗಳನ್ನು ಸಾಂಕೇತಿಕವಾಗಿ ನಾವು ಪ್ರತಿನಿಧಿಸ್ತೀವಿ. ಸೊ ಟ್ರಯಾಂಗಲ್ ಎ ಬಿ ಸಿನಲ್ಲಿ ಏನು ಹೇಳ್ಬೋದು? ನಮಗೆ ಈ ಚಿತ್ರ ನೋಡಿದ್ರೆ ಏನು ಗೊತ್ತಾಗುತ್ತೆ? ತ್ರಿಭುಜ ಎ ಬಿ ಸಿನಲ್ಲಿ ಎ ಬಿ ಸಿ ಕೊಟ್ಟು ಎ ಸಿ ಅಂತ ಹೇಳ್ಬೋದು. ಸೊ ತ್ರಿಭುಜ ಎ ಬಿ ಸಿನಲ್ಲಿ ಎ ಬಿ ಸಿ ಕೊಟ್ಟು ಎ ಸಿ ಇದೇನಿದು ದತ್ತಾಂಶ. ಓಕೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು? ಸಾಧನೆಯ ಬರೀಬೇಕಾದ್ರೆ ನೋಡಿ, ಇದು ಏಳಿಕೆಯ ಬಲಭಾಗದಲ್ಲಿ ಬರುತ್ತೆ. ಏಳಿಕೆಯ ಬಲಭಾಗದಲ್ಲಿ ಸಾಧನೆ ಇರುತ್ತೆ. ನೋಡಿ, ಒಂದು ಸಮದ್ವಿಭಾವ ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರುತ್ತವೆ. ಇಲ್ಲಿ ಸಮಬಾಹುಗಳು ಯಾವ್ಯಾವು? ಎ ಬಿ ಮತ್ತು ಎ ಸಿ. ಈ ಬಾಹುಗಳಿಗೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಯಾವ್ಯಾವು? ನೋಡಿ, ಎ ಸಿಗೆ ಅಭಿಮುಖವಾದ ಕೋನ ಬಿ, ಅದೇ ರೀತಿ ಎ ಡಿಗೆ ಅಭಿಮುಖವಾದ ಕೋನ ಸಿ. ಸೊ ನಾವೇನು ಸಾಧಿಸಬೇಕು? ಕೋನ ಬಿ ಇಸ್ ಈಕ್ವಲ್ ಟು ಕೋನ ಸಿ ಅಂತ ಸಾಧಿಸ್ಬೇಕು. ಇದು ಸಾಧನೆ ಆಯಿತು. ನೆಕ್ಸ್ಟ್ ಸ್ಟೆಪ್ ರಚನೆ. ಸೊ ರಚನೆ ಅಂತ ಹೇಳಿದ್ರೆ ನಮಗೆ ಚಿತ್ರದಲ್ಲಿ ನಾವು ಮಾಡಿಕೊಳ್ಬೋದಾಗಿರ್ತಕ್ಕಂಥ ಸಣ್ಣ ಪುಟ್ಟ ಬದಲಾವಣೆಯನ್ನು ನಾವು ರಚನೆ ಅಂತ ಕರಿತೀವಿ. ಸೊ ಇಲ್ಲಿ ಈ ಒಂದು ಚಿತ್ರಕ್ಕೆ ನಾನು ಏನು ರಚನೆ ಮಾಡ್ತೀನಿ ಅಂತ ಹೇಳಿದ್ರೆ, ನಮಗೆ ಈಗ ಕೋನ ಎಗೆ ಒಂದು ಕೋನಾರ್ಧ ಕೋನ ಹಿಡಿತೀವಿ. ಯಾಕೆಂದರೆ ಇದನ್ನು ಪ್ರೂವ್ ಮಾಡಬೇಕಂದ್ರೆ ಇದರಲ್ಲಿ ನಮ್ಗೆ ಎರಡು ತ್ರಿಭುಜ ಬರಬೇಕು. ಹೌದಾ? ಸೊ ಇದರಲ್ಲಿ ಎರಡು ತ್ರಿಭುಜ ಯಾವಾಗ ಬರುತ್ತೆ ಅಂದರೆ ಎಗೆ ಒಂದು ಕೋನಾರ್ಧಕ ಎ ಡಿಯನ್ನು ನಾವು ಎಳೆದಾಗ. ಅದಕ್ಕೆ
ಸೊ ಕೋನ ಎನ ಕೋನಾರ್ಧಕ ಎಡಿಯನ್ನು ಎಳೆಯಿರಿ, ಡಿಯು ಅದು ಬಿ ಸಿಯನ್ನು ಡಿನಲ್ಲಿ ಸೇರಿಸಲಿ. ಬಿಸಿಯನ್ನು ಡಿನಲ್ಲಿ ಸೇರಿಸಲಿ. ಸೊ ಇದಕ್ಕೆ ನಾನು ರಚನೆ ಮಾಡ್ತಿದ್ದೀನಿ. ಕೋನ ಹೇಗೆ ಕೋನಾರ್ಧಕ ಹಿಡಿದಿದ್ದೀನಿ. ಕೋನಾರ್ಧಕ ಅಂದರೆ ಕೋನವನ್ನು ವಿಭಾಗಿಸ್ತಕ್ಕಂಥ ರೇಖೆ. ಸೊ ಎ ಕೋನವನ್ನು ವಿಭಾಗಿಸ್ತಕ್ಕಂಥ ಒಂದು ರೇಖೆ ಎ ಡಿ ಅನ್ನು ರೇಖೆ ಇದೆ, ಆಯಿತಾ. ಸೊ ಇದು ಈ ಕೋನಾರ್ಧಕ ರೇಖೆ ಹೇಳಿದಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ ಇವೆರಡು ಕೋನಗಳು ಸಮ ಇರುತ್ತೆ, ಹೌದಾ. ಅಂದರೆ ಡಿ ಎ ಡಿ ಕೋನ ಮತ್ತು ಡಿ ಎ ಸಿ ಕೋನಗಳು ಸಮ ಇರ್ತವೆ. ಕೋನವನ್ನು ವಿಭಾಗಿಸ್ತಕ್ಕಂಥ ರೇಖೆ ರಚನೆ ಆಗಿದೆ. ಸೊ ನೆಕ್ಸ್ಟು ಏನು ಬರುತ್ತೆ, ಸಾಧನೆ. ಓಕೆ, ಈ ಸಾಧನೆಯಲ್ಲಿ ನಾವೇನು ಪ್ರೂವ್ ಮಾಡಬೇಕಾಗಿದೆ, ಈಗ ಬಿ ಕೋನ ಇಸ್ ಈಕ್ವಲ್ ಟು ಸಿ ಕೋನ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ಎರಡು ತ್ರಿಭುಜ ತಗೊಳ್ತೀವಿ. ಒಂದು ಎ ಬಿ ಡಿ ತ್ರಿಭುಜ, ನೋಡಿದ್ರು ಎ ಬಿ ಡಿ ತ್ರಿಭುಜ, ಎ ಬಿ ಡಿ ತ್ರಿಭುಜ. ಇನ್ನೊಂದು ಯಾವ ತ್ರಿಭುಜ ಅಂದರೆ ಎ ಸಿ ಡಿ ತ್ರಿಭುಜ, ಎ ಸಿ ಡಿ ತ್ರಿಭುಜ. ಸೊ ಇವೆರಡನ್ನು ತೆಗೆದುಕೊಂಡು ಇವೆರಡನ್ನ ಸರ್ವಸಮ ಅಂತ ನಾನು ಸಾಧಿಸ್ಬೇಕು. ಅದಕ್ಕೆ ಈ ಕಡೆ ಸಾಧನೆ ಬರ್ತೀನಿ. ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಡಿ ಸಿಗಳಲ್ಲಿ, ಹೌದಾ. ಸೊ ಇವೆರಡು ತ್ರಿಭುಜದಲ್ಲಿ ಈಗ ಯಾವ್ಯಾವ ಭಾಗಗಳು ಯಾವ್ಯಾವ ಕೋನಗಳು ಸಮ ಇದ್ದಾವೆ ಅನ್ನೋದನ್ನ ಇದರಲ್ಲಿ ನೋಡೋಣ. ಸೊ ಎ ಬಿ ಇಸ್ ಈಕ್ವಲ್ ಟು ಎ ಬಿ ಎ ಸಿಗೆ ಸಮ ಇದೆ. ಇವೆರಡು ಬಾಹು ಸೇಮ್ ಇದೆ. ಯಾಕೆ ಎರಡು ಬಾಹು ಸೇಮ್ ಇದೆ? ಸಮಬಾಹುಗಳು ಅವರೇ ದತ್ತಾಂಶದಲ್ಲಿ ಕೊಟ್ಟಿದ್ದಾರೆ. ಸೊ ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಇದು ಕಾರಣ ಏನು? ದತ್ತಾಂಶ, ಆಯ್ತಾ. ನೆಕ್ಸ್ಟ್ ಇವೆರಡು ಕೋನಗಳು ಸಮ ಇದೆ, ಆಯ್ತಾ. ಅಂದರೆ ಬಿ ಎ ಡಿ ಕೋನ ಇಸ್ ಈಕ್ವಲ್ ಟು ಡಿ ಎ ಸಿ ಕೋನ. ಬಿ ಎ ಡಿ ಇಸ್ ಈಕ್ವಲ್ ಟು ಡಿ ಎ ಸಿ ಕೋನ. ಇದು ಹೇಗೆ ಬರ್ಕೊಳ್ತೀನಿ ಅಂತಂದರೆ ರಚನೆ. ಹೇಗೆ ನಾವು ಕೋನಾರ್ಧ ಕೇಳೋದು ಹೇಳಿನ ಅದು ಕೋನವನ್ನು ವಿಭಾಗಿಸೋದ್ರಿಂದ ಇವೆರಡು ಕೋನಗಳು ಪರಸ್ಪರ ಸಮ ಇದ್ದಾವೆ. ಈಗ ನಂತರ ಇನ್ನೊಂದು ಯಾವ ಅಂಶ ಸಮ ಅಂತ ಹೇಳ್ಬೋದು ನಾವು ಯೋಚನೆ ಮಾಡಿ. ಸೊ ಇನ್ನೊಂದು ಯಾವ ಸಮ ಇರುತ್ತೆ ಅಂದರೆ ಎ ಡಿ ಬಾಹು, ಇವೆರಡಕ್ಕೂ ಒಂದೇ ಅದು ಎ ಡಿ ಬಾಹು, ಉಭಯ ಸಾಮಾನ್ಯ ಬಾಹು. ಸೊ ಅದರಿಂದ ಏನಂತ ಹೇಳ್ಬೋದು ನಾವು, ಎ ಡಿ ಇಸ್ ಈಕ್ವಲ್ ಟು ಎ ಡಿ ಉಭಯ ಸಾಮಾನ್ಯ, ಅಂದರೆ ಎರಡಕ್ಕೂ ಒಂದೇ ಬಾಹು. ಸೊ ಈಗ ನಮಗೆ ಮೂರು ಅಂಶಗಳು ಪರಸ್ಪರ ಸಮ, ಅಂದರೆ ಎರಡು ಬಾಹು ಒಂದು ಕೋನ. ಸೊ ಎರಡು ತ್ರಿಭುಜಗಳ ಮೂರು ಅಂಶಗಳು ಪರಸ್ಪರ, ಮೂರು ಅನುರೂಪ ಅಂಶಗಳು ಪರಸ್ಪರ ಸಮ ಇರೋದ್ರಿಂದ ನಾವೇನಂತ ಹೇಳ್ಬೋದು, ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಹೇಳ್ಬೋದು. ಯಾವ ಸಿದ್ಧಾಂತದ ಮೇಲೆ? ಎಸ್, ಬಾಕೋಬಾ ಸಿದ್ಧಾಂತದಿಂದ. ಸೊ ದೇರ್ಫೋರ್ ತ್ರಿಭುಜ ಎ ಬಿ ಡಿ ಸರ್ವಸಮ ತ್ರಿಭುಜ ಎ ಬಿ ಸಿ ಬಾಕೋಬಾ ಸಿದ್ಧಾಂತ. ಬಾಕೋಬಾ ಸಿದ್ಧಾಂತ, ಆಯ್ತಾ. ಸೊ ಇವೆರಡು ತ್ರಿಭುಜಗಳು ಪರಸ್ಪರ ನೋಡಿ, ಈ ಬಾಹು ಸಮ ನೋಡಿ, ಎರಡು ಬಾಹುಗಳು ಮತ್ತು ಅವುಗಳನ್ನು ಒಳಗೊಂಡಿರ್ತಕ್ಕಂಥ ಕೋನಗಳು ಪರಸ್ಪರ ಸಮ ಇದ್ದಾವೆ. ಸೊ ಈ ಸಮ ಇರೋದ್ರಿಂದ ಇವೆರಡು ಸರ್ವಸಮ ಇದ್ದರೆ ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು ಮತ್ತು ಕೋನಗಳು ಸಮನಾಗಿರಲೇಬೇಕು. ಹಾಗಾದರೆ ಸೊ ಈ ಕೋನ ಯಾವುದು? ಎ ಬಿ ಡಿ ಕೋನಕ್ಕೆ ಅನುರೂಪವಾಗಿರ್ತಕ್ಕಂಥ ಕೋನ ಯಾವುದು? ಎ ಡಿ ಸಿ ಕೋನ, ಎ ಸಿ ಡಿ ಕೋನ ಎ ಸಿ ಡಿ. ನೋಡಿ, ಈ ಕೋನಕ್ಕೆ ಅನುರೂಪ ಕೋನ ಈ ಕೋನ, ಡಿಗೆ ಈ ಕೋನ, ಸರಿನಾ. ಸೊ ಇವೆರಡು ಅನುರೂಪ ಕೋನಗಳು. ಸೊ ಇವೆರಡು ಪರಸ್ಪರ ಸಮ ಇರ್ತವೆ. ಏಕೆಂದರೆ ಸರ್ವಸಮ ತ್ರಿಭುಜಗಳ ಅನುರೂಪ ಕೋನಗಳು ಇವೆರಡು. ಸೊ ಕೋನ ಎ ಬಿ ಡಿ ಇಸ್ ಈಕ್ವಲ್ ಟು ಕೋನ ಎ ಸಿ ಡಿ ಅಂದರೆ ಅದರ ಅರ್ಥ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಸಿ. ಕೋನ ಬಿ ಇಸ್ ಈಕ್ವಲ್ ಟು ಕೋನ ಸಿ ಬಂತ ನಮ್ಮ ಸಾಧನೆಯ, ಹೌದಾ. ಸೊ ಇದು ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಮೇಯ, ಹೌದಾ.
ಯಾವುದೇ ಒಂದು ಸಮದ್ವಿಭಾವ ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಸಮನಾಗಿರ್ತವೆ. ಸೊ ಇದೇ ಥರದ್ದು ನಿಮಗೆ ಇನ್ನೊಂದು ಇದರ ವಿಲೋಮ ಪ್ರಮೇಯ ಬರುತ್ತೆ, ಹೌದಾ? ಸೊ ಆ ವಿಲೋಮ ಪ್ರಮೇಯ ಏನು ಅನ್ನೋದನ್ನು ನೋಡೋಣ. 5.2ರ ಒಂದು ವಿಲೋಮ ಪ್ರಮೇಯ ಏನು ಬರುತ್ತೆ ಅಂದರೆ, ಒಂದು ತ್ರಿಭುಜದಲ್ಲಿ ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮನಾಗಿರುತ್ತವೆ. ಪ್ರಮೇಯ 5.2 ಏನು ಹೇಳುತ್ತೆ? ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರುತ್ತೆ ಅಂದರೆ, ಸೊ ಇದರ ವಿಲೋಮ ಪ್ರಮೇಯ ಸಮಕೋನಗಳಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹುಗಳು ಸಮವಾಗಿರ್ತವೆ. ಸೊ ಈಗ ನಾನು ತ್ರಿಭುಜದಲ್ಲಿ ಸಮಕೋನಗಳು, ಎರಡು ಸಮಕೋನಗಳಿರ್ತಕ್ಕಂಥ ಒಂದು ತ್ರಿಭುಜವನ್ನು ಬರ್ಕೊಳ್ತೀವಿ ಮಕ್ಕಳೇ. ಸೊ ಇದು ABC ತ್ರಿಭುಜ, ಕೋನಗಳು ಸಮನಾಗಿದ್ದಾವೆ, ಹೌದಾ? ಬಿ ಕೋನ ಇಸ್ ಈಕ್ವಲ್ ಟು ಸಿ ಕೋನ. ಈಗ ನಾವೇನು ಮಾಡಬೇಕು? ಈ ಸಮಕೋನಗಳಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹುಗಳು ಸಮ ಅಂದರೆ AB ಇಸ್ ಈಕ್ವಲ್ ಟು AC ಅಂತ ಸಾಧಿಸಬೇಕು, ಹೌದಾ? ನೋಡಿ, ಸಮಕೋನ ಇರ್ತಕ್ಕಂಥ ಒಂದು ತ್ರಿಭುಜ ಬರ್ಕೊಂಡಿದ್ದೀನಿ. ಈ ಸಮಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹುಗಳು ಸಮವಾಗಿರ್ತದೆ ಅಂತ ಸಾಧಿಸಬೇಕು. ಸೊ ಮೊದಲನೇ ಸ್ಟೆಪ್ ದತ್ತಾಂಶ. ಸೊ ತ್ರಿಭುಜ ABCಯಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಸಿ, ಬಿ ಕೋನ ಮತ್ತು ಸಿ ಕೋನಗಳು ಸಮನಾಗಿದ್ದಾವೆ. ನೆಕ್ಸ್ಟ್ ಸ್ಟೆಪ್ ಸಾಧನೀಯ ಏನು ಸಾಧಿಸ್ಬೇಕು ನಾವು? ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮ ಅಂತ ಹೇಳಿದ್ರೆ, ನೋಡಿ, ಸಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು AB, ಬಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು AC. ಸೊ AB ಇಸ್ ಈಕ್ವಲ್ ಟು AC ಅಂತ ಸಾಧಿಸ್ಬೇಕು. AB ಇಸ್ ಈಕ್ವಲ್ ಟು AC, ಆಯಿತಾ? ನೆಕ್ಸ್ಟು ರಚನೆ. ಸೊ ರಚನೆಯಲ್ಲಿ ಏನು ಮಾಡ್ತೀನಿ ಅಂದರೆ, ಕೋನ ಎನ ಕೋನಾರ್ಧಕ ADಯನ್ನು BC ಲಂಬವಾಗಿ ಇಡ್ತೀವಿ. ನೋಡಿ, ಇದು ಎನ ಕೋನಾರ್ಧಕ ADಯನ್ನು BCಗೆ ಲಂಬವಾಗಿ ಇಡ್ತೀವಿ. ಎನ ಕೋನಾರ್ಧಕ ADಯನ್ನು BCಗೆ ಲಂಬವಾಗಿ ಇಡ್ತೀವಿ. ನೋಡಿ, ಈಗ ಹಿಂದಿನ ಪ್ರಮೇಯದಲ್ಲಿ ಕೂಡ ನಾನು ಏನ ಕೋನಾರ್ಧಕ ಹೇಳಿದೆ, ಮತ್ತು BCಗೆ ಲಂಬವಾಗಿ ಹೇಳಿದ್ವಿ. ಇಲ್ಲಿ ಏನ ಕೋನಾರ್ಧಕವನ್ನು BCಗೆ ನಾನು ಲಂಬವಾಗಿ ಇಡ್ತೀನಿ. ನೆಕ್ಸ್ಟು ಸಾಧನೆ. ಸೊ ಸಾಧನೆ ಇಲ್ಲಿ ಕೂಡ ಸೇಮ್ ಬರುತ್ತೆ. ಎರಡು ತ್ರಿಭುಜ ತಗೊಂಡ್ತೀನಿ, ಅಲ್ವಾ? ಸೊ ಒಂದು ABD, ಇನ್ನೊಂದು ACD. ಸೊ ತ್ರಿಭುಜ ABD ಮತ್ತು ACD, ತ್ರಿಭುಜ ACD ಅಲ್ಲ. ಸೊ ಎರಡು ತ್ರಿಭುಜ ನಾವು ಸರ್ವಸಮ ಅಂತ ಸಾಧಿಸಬೇಕು. ಸರ್ವಸಮ ಆಗಿದ್ದರೆ ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು AB ಮತ್ತು AC ಅವು ಈಕ್ವಲ್ ಆಗಿರ್ತವೆ. ಸೊ ಇದರಲ್ಲಿ ನಮಗೆ ಏನು ಬಂದಿದೆ ನೋಡಿ, AD BCನ ಲಂಬಾರ್ಧಕವಾಗಿ ಹೇಳಿದ್ರಿಂದ ಎರಡು ಕೂಡ 90 ಡಿಗ್ರಿ ಇರುತ್ತೆ. ನೆಕ್ಸ್ಟು AD ಏನ ಕೋನಾರ್ಧಕ ಆಗಿರೋದ್ರಿಂದ ಇವೆರಡು ಕೋನ ಸಮ ಇರುತ್ತೆ. ನಂತರ ಏನಾಗಿರುತ್ತೆ? AD ಇಸ್ ಈಕ್ವಲ್ ಟು AD ಉಭಯ ಸಾಮಾನ್ಯ ಆಗಿರುತ್ತೆ. ಸೊ ಅದನ್ನೇ ಇದು ಬರ್ಕೊಳ್ತಿದ್ದೀನಿ. ಏನು ಪುನಃ ADB is equal to ADC is equal to 90 ಡಿಗ್ರಿ ಏಕೆಂದರೆ ರಚನೆ, ಆಯಿತಾ? ಸೊ ಇವೆರಡು ಕೋನಗಳು ಅಷ್ಟೇ. BAD ಕೋನ is equal to BAC ಕೋನ, ಇದು ಕೂಡ ರಚನೆ ಅಂದರೆ ಏನ ಕೋನಾರ್ಧಕ. ನೆಕ್ಸ್ಟ್ AD is equal to AD ಉಭಯ ಸಾಮಾನ್ಯ ಭಾಗ. AD is equal to AD ಉಭಯ ಸಾಮಾನ್ಯ. ಸೊ ಇದು ಉಭಯ ಸಾಮಾನ್ಯ ಭಾವ ಆಗಿರೋದ್ರಿಂದ ನಾವೇನಂತ ಹೇಳ್ಬೋದು? ಇವೆರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳ್ಬೋದು. ಎರಡು ಕೋನ ಒಂದು ಭಾವ ಸಮ ಇದೆ,
ಸೊ ಎರಡು ತ್ರಿಭುಜಗಳ ಎರಡು ಕೋನ ಮತ್ತು ಅವುಗಳನ್ನು ಒಳಗೊಂಡ ಒಂದು ಬಾಹು ಮತ್ತೊಂದು ತ್ರಿಭುಜದ ಎರಡು ಕೋನ ಮತ್ತು ಅವುಗಳನ್ನು ಒಳಗೊಂಡ ಬಾಹುವಿಗೆ ಸಮನಾಗಿದ್ದರೆ ಕೋನ ಬಾಹು ಕೋನ ಸಿದ್ಧಾಂತದ ಪ್ರಕಾರ ಆ ಎರಡು ತ್ರಿಭುಜಗಳು ಸರ್ವಸಮವಾಗಿರುತ್ತೆ. ಸೊ ಅದರಿಂದ ತ್ರಿಭುಜ ಎ ಬಿ ಸರ್ವಸಮ ತ್ರಿಭುಜ ಎ ಸಿ ಬಿ ಹೌದಾ. ಯಾಕೆ ಕೋನ ಬಾಹು ಕೋನ ಸಿದ್ಧಾಂತ ಆಯ್ತಲ್ಲ. ಈ ಕೋನಕ್ಕೆ ಈ ಕೋನ ಈಕ್ವಲ್ ಇದೆ, ಈ ಕೋನಕ್ಕೆ ಈ ಕೋನ ಸಮ ಇದೆ, ಈ ಬಾಹು ಸಮ ಇದೆ. ಸೊ ಇದು ಸರ್ವಸಮ ಆಗಿತ್ತು ಅಂತ ಹೇಳಿದ್ರೆ ಎ ಬಿ ಮತ್ತು ಎ ಸಿ ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು. ಸೊ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಬಿಕಾಸ್ ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು ಸಮ ಆಯ್ತಾ. ಸೊ ನಮ್ಮ ಏನು ಸಾಧನೆ ಏನಿದೆ ಅದು ಬಂತು ನೋಡಿ. ಸೊ ಈ ರೀತಿ ಯಾವುದೇ ಒಂದು ಈ ಎರಡು ಪ್ರಮೇಯಗಳು ಹೌದಾ, ಒಂದು ತ್ರಿಭುಜದಲ್ಲಿ ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರ್ತವೆ. ಅದೇ ರೀತಿ ಒಂದು ತ್ರಿಭುಜದಲ್ಲಿ ಸಮಕೋನಗಳಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹುಗಳು ಕೂಡ ಸಮವಾಗಿರ್ತವೆ. ಸೊ ಈಗ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳಿದ್ದಾವೆ. ಈ ಪ್ರಮೇಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಅವುಗಳನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಂಡು ಹೋಗ್ತೇವೆ. ಥ್ಯಾಂಕ್ ಯು.